ನಾಗೇನಹಳ್ಳಿಯ ನಿವಾಸಿ ರಾಘವೇಂದ್ರ ಅವರು ಶಾಲೆಯ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ರು. ಪೋಷಕರು ಕುಳಿತುಕೊಳ್ಳುವಂತಹ ಒಂದು ಸ್ಥಳದಲ್ಲಿ ಅವರು ಕೂಡ ಕುಳಿತುಕೊಂಡಿದ್ರು. ಆದರೆ ಪೆಂಡಾಲ್ಗೆ ವಿದ್ಯುತ್ ತಗುಲಿರುವಂತಹ ಸ್ಪರ್ಶ ಆಗಿರೋ ಹಿನ್ನೆಲೆಯಲ್ಲಿ ವಿದ್ಯುತ್ ಶಾಕ್ಗೆ ಅವರು ಒಳಗಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿ ಇದೀಗ ಬರ್ತಾ ಇದೆ. ಗೌರಿ ಬಿದನೂರಿನ ಶಾಲೆಯೊಂದರಲ್ಲಿ ಆಗಿರ್ತಕ್ಕಂತಹ ಘಟನೆ. ಕ್ರೀಡಾಕೂಟದಲ್ಲಿ ಮಕ್ಕಳು ಭಾಗಿಯಾಗಿದ್ರು. ಪೋಷಕರು ಅದನ್ನ ವೀಕ್ಷಣೆ ಮಾಡಲಿಕ್ಕಾಗಿ ಬಂದಿದ್ರು. 10ಕ್ಕೂ ಹೆಚ್ಚು ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ಗಾಯವಾಗಿದೆ. ಅವರೆಲ್ಲರನ್ನೂ ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕೆಲ ದೃಶ್ಯಗಳು ಕೂಡ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ಅಲ್ಲಿ. ವಿದ್ಯುತ್ ತಂತಿ ಬಿದ್ದಿದೆ ಪೆಂಡಾಲ್ ಮೇಲೆ. ಆ ಪೆಂಡಾಲ್ ಆಸುಪಾಸ್ನಲ್ಲಿ ಯಾರೆಲ್ಲ ಕುಳಿತಿದ್ರೋ ಅವರೆಲ್ಲರಿಗೂ ಕೂಡ ಶಾಕ್ ತಗಲಿದೆ. ಇದರ ಪರಿಣಾಮ ಹಲವರಿಗೆ ಗಾಯ. ಓರ್ವ ಪೋಷಕ ಕೂಡ ಸಾವನ್ನಪ್ಪಿದ್ದಾರೆ. ರಾಘವೇಂದ್ರ ಅಂತ ಅವರ ಹೆಸರು. ಗೌರಿಬಿದನೂರು ನಗರದ ಶಾರದಾ ಶಾಲೆಯಲ್ಲಿ ಆಗಿರ್ತಕ್ಕಂತಹ ದುರ್ಘಟನೆ ಇದು. ಪೆಂಡಾಲ್ ಗಾಳಿಗೆ ಹಾರಿ ಹೋಗಿ ವಿದ್ಯುತ್ ತಂತಿಗೆ ಸ್ಪರ್ಶ ಮಾಡಿದರ ಪರಿಣಾಮವಾಗಿ ಮೃತರಾಗಿದ್ದಾರೆ. ಪೆಂಡಾಲ್ ಕೆಳಗಿದ್ದಂತಹ ವಿದ್ಯಾರ್ಥಿಗಳು ಕೂಡ ಗಾಯಗೊಂಡಿದ್ದಾರೆ. ಪೋಷಕರು ಕೂಡ ಕರೆಂಟ್ ಶಾಕ್ನಿಂದಾಗಿ ಒಂದಷ್ಟು ಹೊತ್ತು ನಿತ್ರಾಣರಾಗಿದ್ದಾರೆ. ಓರ್ವ ಸಾವನ್ನಪ್ಪಿರುವಂತಹ ವರದಿ ಕೂಡ ಈಗ ಬರ್ತಾ ಇದೆ.